ಬ್ಯಾಂಬೂ ರೈಸ್. ಈ ಅಕ್ಕಿ ಒಂದು ವಿಶೇಷವಾದ ಅಕ್ಕಿ ಅಂತಾನೆ ಹೇಳಬಹುದು. ಈ ಅಕ್ಕಿ ವಯನಾಡಿನ ದಟ್ಟವಾದ ಕಾಡುಗಳಲ್ಲಿ ಬೆಳಿಲಿಕ್ಕೆ ಶುರುವಾಗಿದ್ದು, ಅಲ್ಲಿನ ಬುಡಕಟ್ಟು ಜನಾಂಗದವರು ಈ ಅಕ್ಕಿಯನ್ನ ಅತಿ ಹೆಚ್ಚಾಗಿ ಬಳಸ್ತಾರೆ. ಈ ಅಕ್ಕಿಯ ಹುಟ್ಟು ತುಂಬಾನೇ ವಿಭಿನ್ನವಾಗಿದೆ. ಈ ಅಕ್ಕಿ ಹುಟ್ಕೊಳ್ಳೋದು ಬಿದಿರಿನ ಮರದ ಹೂಗಳಿಂದ. ಸಾಮಾನ್ಯವಾಗಿ ಬಿದಿರಿನ ಮರ 40 ವರ್ಷಗಳಿಂದ 60 ವರ್ಷಗಳವರೆಗೂ ಬದುಕಿರತ್ತೆ. ಆಮೇಲೆ ಇನ್ನೇನು ಈ ಮರ ಸಾವನ್ನಪ್ಪುವಾಗ ಇದರಲ್ಲಿ ಹೂಗಳು ಬಿಡತ್ತೆ. ಈ ಹೂಗಳ ಬೀಜದಿಂದಾನೇ ಅಕ್ಕಿ ಸಿಗೋದು. ಅದಕ್ಕೆ ಈ ಬ್ಯಾಂಬೂ ರೈಸ್ ಅನ್ನ ತುಂಬಾನೇ ಅಪರೂಪ ತಳಿಯ ಅಕ್ಕಿ ಅಂತ ಹೇಳ್ತಾರೆ. ಈ ಅಕ್ಕಿ ಕಾಮನ್ ಆಗಿ ಎಲ್ಲಾ ಕಡೆ ಸಿಗೋದಿಲ್ಲ. ಯಾಕಂದ್ರೆ ಈ ಮರಕ್ಕೆ ತುಂಬಾನೇ ಏಜ್ ಆದ್ಮೇಲೆ ಇದು ಹೂಗಳನ್ನ ಕೊಡೋದು. ಅದನ್ನ ನಾವ್ ಯಾರನ್ನು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಬಟ್ ಇದು ಹೂಗಳನ್ನ ಕೊಟ್ಟಾಗ ತುಂಬಾನೇ ಹ್ಯೂಜ್ ಅಮೌಂಟ್ ಅಲ್ಲಿ ಕೊಡುತ್ತೆ. ಸಾಮಾನ್ಯವಾಗಿ ಈ ಅಕ್ಕಿ ನೋಡೋದಕ್ಕೆ ಹಸಿರು ಕಲರ್ ಅಲ್ಲಿ ಇರತ್ತೆ. ಯಾಕಂದ್ರೆ ಈ ಅಕ್ಕಿಗೆ ಫ್ರೆಶ್ ಆದ ಬಿದಿರಿನ ಜ್ಯೂಸ್ ಅನ್ನ ಬೆರೆಸ್ತಾರೆ. ಅಂದ್ರೆ ಕ್ಲೋರೋಫಿಲ್, ಈ ಬಿದಿರಿನ ಹಸಿರು ಅಂಶವನ್ನ ಈ ಅಕ್ಕಿಗೆ ಬೆರೆಸೋದ್ರಿಂದ ಅದಕ್ಕೆ ಸಾಕಾದಷ್ಟು ಪೌಷ್ಟಿಕಾಂಶಗಳು, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗತ್ತೆ ಅಂತ. ಭಾರತದಲ್ಲಿ ಈ ಅಕ್ಕಿಯ ಬೆಲೆ ಕೆಜಿಗೆ 250 ರೂಪಾಯಿಂದ 1850 ರೂಪಾಯಿವರೆಗೂ ಇದೆ. ಅಂದ್ರೆ ಬ್ರ್ಯಾಂಡ್ಗಳ ಮೇಲೆ ರೇಟು ವ್ಯತ್ಯಾಸ ಆಗತ್ತೆ. ಈ ಅಕ್ಕಿಯಲ್ಲಿ 4 ಗ್ರಾಮ್ಸ್ ಪ್ರೋಟೀನ್ ಹಾಗೂ 37 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಇರತ್ತೆ. ವೈಲ್ಡ್ ರೈಸ್. ಈ ಅಕ್ಕಿ ಬೆಳೆಯೋಕೆ ಶುರು ಆಗಿದ್ದು ನಾರ್ತ್ ಅಮೆರಿಕಾದಲ್ಲಿ. ಆಕ್ಚುಲಿ ಈ ಅಕ್ಕಿ ಕೂಡ ಒಂದು ಡಿಫ್ರೆಂಟ್ ಆದ ಅಕ್ಕಿ. ಈ ಅಕ್ಕಿ ನಾವು ನಾರ್ಮಲ್ ಆಗಿ ತಿನ್ನೋ ಅಕ್ಕಿ ತರ ಇರೋದಿಲ್ಲ. ಅಕ್ಕಿ ಆಗೋದು ಹುಲ್ಲಿನಿಂದ. ಜಾಸ್ತಿ ನೀರ್ ಹರಿಯೋ ಕಡೆ ಹಾಗೆ ನದಿಗಳ ಹತ್ರ ಈ ಅಕ್ಕಿ ಬೆಳೆಯೋದು. ಅಂದ್ರೆ ಈ ಹುಲ್ಲಿನಲ್ಲಿ ಒಂದು ಧಾನ್ಯ ಕೂಡ ಬೆಳೆಯುತ್ತೆ. ಆ ಧಾನ್ಯವನ್ನ ನಾವು ಸೇವಿಸೋದು. ಎಲ್ಲಾ ಅಕ್ಕಿಯಲ್ಲಿ ನಾವು ಹೇಗೆ ಭತ್ತವನ್ನ ಬೇರ್ಪಡಿಸ್ತೀವಿ, ಈ ಅಕ್ಕಿಯಲ್ಲೂ ಸಹ ಭತ್ತವನ್ನ ಬೇರ್ಪಡಿಸಿ ಉಳಿದಿದ ಭಾಗವನ್ನ ಸೇವಿಸ್ತೀವಿ. ಇಂಡಿಯಾದಲ್ಲಿ ಈ ಅಕ್ಕಿಯ ಬೆಲೆ ಕೆಜಿಗೆ 300 ರೂಪಾಯಿಂದ 600 ರೂಪಾಯಿವರೆಗೂ ಇರುತ್ತೆ. ಬೇಯಿಸಿದ ವೈಲ್ಡ್ ರೈಸ್ ಅಲ್ಲಿ 21 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಬ್ಲ್ಯಾಕ್ ರೈಸ್. ಈ ಬ್ಲ್ಯಾಕ್ ರೈಸ್ ಅನ್ನ ಚೈನಾದಲ್ಲಿ ಮೊದಲು ಬೆಳಿಲಿಕ್ಕೆ ಶುರು ಮಾಡಿದ್ದು. ಈ ಅಕ್ಕಿ ತುಂಬಾನೇ ರೇರ್ ಅಂತ ಹೇಳಬಹುದು. ಈ ಅಕ್ಕಿ ಸಾಮಾನ್ಯವಾಗಿ ಕಪ್ಪು ಕಲರ್ ಅಲ್ಲೇ ಬೆಳೆಯೋದು. ಈ ಅಕ್ಕಿ ಕಪ್ಪು ಕಲರ್ ಆಗೋದಕ್ಕೆ ಯಾವುದೇ ರೀತಿ ಪ್ರೊಸೆಸರ್ಸ್ ಅಥವಾ ಕೆಮಿಕಲ್ಸ್ ನ ಯೂಸ್ ಮಾಡೋದಿಲ್ಲ. ಇದು ನ್ಯಾಚುರಲ್ ಆಗಿ ಕಪ್ಪು ಕಲರ್ ಅಲ್ಲಿ ಬೆಳೆಯೋದು. ಈ ಅಕ್ಕಿಯಲ್ಲಿ ಆಂಥೋಸಯನಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ಇದಕ್ಕೆ ಕಪ್ಪು ಕಲರ್ ಇರೋದು. ಈ ಅಕ್ಕಿಯನ್ನ ಸಾಮಾನ್ಯವಾಗಿ ಚೈನಾದಲ್ಲಿ ರಾಜವಂಶಸ್ಥರು ಮಾತ್ರ ಯೂಸ್ ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಈ ಅಕ್ಕಿ ತುಂಬಾನೇ ವಿಭಿನ್ನವಾದ ಅಕ್ಕಿ. ಹಾಗೆ ಈ ಅಕ್ಕಿಯಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಇದೆ. ಮತ್ತು ಈ ಅಕ್ಕಿ ತುಂಬಾನೇ ರುಚಿಕರವಾಗಿ ಇರುತ್ತೆ ಬೇರೆ ಅಕ್ಕಿಗಳಿಗೆ ಕಂಪೇರ್ ಮಾಡಿದಾಗ. ಈ ಅಕ್ಕಿಯನ್ನ ಹೋಲ್ ಗ್ರೇನ್ ಅಂತ ಸಹ ಕರೀತಾರೆ. ಯಾಕಂದ್ರೆ ಈ ಅಕ್ಕಿಯಲ್ಲಿ ಭತ್ತ ಇರೋದಿಲ್ಲ. ಈ ಅಕ್ಕಿಯನ್ನ ಮಣಿಪುರದಲ್ಲಿ ಚಿಕ್ಹಾವೋ ಅಂತ ಕರೀತಾರೆ. ಅಂದ್ರೆ ಈ ಅಕ್ಕಿಯ ಸುಗಂಧ, ಬಣ್ಣ ಹಾಗೂ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಅಂತ. ಈ ಅಕ್ಕಿ ನೋಡೋದಕ್ಕೆ ಕಪ್ಪಾಗಿರುತ್ತೆ, ಆದ್ರೆ ಬೇಯಿಸಿದ ಮೇಲೆ ಇದು ಪರ್ಪಲ್ ಕಲರ್ ಅನ್ನ ಹೊಂದಿರುತ್ತೆ. ನಮ್ಮಲ್ಲಿ ಈ ಅಕ್ಕಿ ಕೆಜಿಗೆ 250 ರೂಪಾಯಿಂದ 1040 ರೂಪಾಯಿವರೆಗೂ ಇದೆ. ಬೇಯಿಸಿದ ಬ್ಲ್ಯಾಕ್ ರೈಸ್ ಅಲ್ಲಿ 1 ಗ್ರಾಮ್ ಫೈಬರ್, 6% ಐರನ್, 4 ಗ್ರಾಮ್ಸ್ ಪ್ರೋಟೀನ್ ಹಾಗೂ 34 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಹಾಗೆ ಇದರಲ್ಲಿ ಸಾಕಾದಷ್ಟು ವಿಟಮಿನ್ಸ್, ಮಿನರಲ್ಸ್ ಇರುತ್ತೆ.